ಈ ಕಡೆ ಗಮನಿಸಿ ವಿದ್ಯಾರ್ಥಿಗಳೇ, NTSC ಮತ್ತು LMS ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪೂರ್ವ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲಿ ಮೊದಲನೆಯದು ಅನಾಲಜಿ ಅಥವಾ ಸಾಮ್ಯತೆ ಅಂತ ಹೇಳಿ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂತೆ 6 ಉದಾಹರಣೆಗಳನ್ನ ಈಗ ತಗೊಂಡಿದ್ದೀವಿ. ಈ 6 ಉದಾಹರಣೆಗಳಲ್ಲಿ ವಿಭಿನ್ನವಾದಂತಹ ಬೇರೆ ಬೇರೆ ರೀತಿಯಾದಂತಹ ಟ್ರಿಕ್ಸ್ಗಳು ಅಥವಾ ಆಲೋಚನೆಗಳು ಇಲ್ಲಿ ಸೇರ್ಕೊಂಡಿರ್ತವೆ. ಇವುಗಳನ್ನ ನಾವು ಬಳಕೆ ಮಾಡ್ಕೊಳ್ತಾ ಹೋದ್ರೆ ಅನೇಕ ಬೇರೆ ಬೇರೆ ಸಮಸ್ಯೆಗಳನ್ನ ಅಥವಾ ಲೆಕ್ಕಗಳನ್ನ ಬಿಡಿಸಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಆದ್ರಿಂದ ಮೊದಲನೆಯ ಒಂದು ಉದಾಹರಣೆಯನ್ನು ತೆಗೆದುಕೊಳ್ತೀನಿ. ಬರ್ತಾ ಇದೆಯಲ್ಲ, ಈಗ 9:25 ಇಲ್ಲಿ 36 ಕ್ವಶನ್ ಮಾರ್ಕ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ 9ಕ್ಕೂ ಮತ್ತು 25ಕ್ಕೂ ಒಂದು ಸಂಬಂಧ ಇದೆ. ಹಾಗಾದ್ರೆ 36ಕ್ಕೆ ಈ ಕ್ವಶನ್ ಮಾರ್ಕ್ ಇದೆಯಲ್ಲ, ಪ್ರಶ್ನಾರ್ಥಕ ಚಿಹ್ನೆ ಇದೆಯಲ್ಲ, ಇಲ್ಲಿ ಯಾವ ಸಂಬಂಧವನ್ನ ಹೊಂದಿದೆ ಅಂತ ಕೇಳಿದ್ದಾರೆ. ಅಂದ್ರೆ ಈ 9 ಮತ್ತು 25 ನಡುವೆ ಯಾವ ಸಂಬಂಧ ಏರ್ಪಟ್ಟಿದೆಯೋ ಅದೇ ಸಂಬಂಧ 3 ಮತ್ತು ಈ ಏನು ಕ್ವಶನ್ ಮಾರ್ಕ್ ಇದೆಯಲ್ಲ ಅದರ ನಡುವೆಯೂ ಕೂಡ ಏರ್ಪಟ್ಟಿರ್ಬೇಕು. ಅಂದ್ರೆ ಇದಕ್ಕೆ ಏನ್ ಸಾಮ್ಯತೆಯ ಹೊಂದಿದೆಯೋ ಅದೇ ಸಾಮ್ಯತೆಯು ಕೂಡ ಇಲ್ಲಿರಬೇಕು ಅಂತ ಹೇಳುತ್ತೆ. ಈ ಲೆಕ್ಕ ನೋಡಿದಾಗ ನಮ್ಗೆ ಅನ್ಸುತ್ತೆ 9:25 ಅಂತ ಇದೆ. ಆ 9 ಎಂತ ಸಂಖ್ಯೆ? ಒಂದು ವರ್ಗ ಸಂಖ್ಯೆ. 25 ಎಂತ ಸಂಖ್ಯೆ? ಅದು ಕೂಡ ಒಂದು ವರ್ಗ ಸಂಖ್ಯೆ. ಅಂದ್ರೆ ಇಲ್ಲಿ ಈ ರೀತಿ ಆಲೋಚನೆ ಮಾಡ್ತೀನಿ, ಈ 9 ಅನ್ನುವಂಥದ್ದು 3ರ ವರ್ಗದಿಂದ ಬಂದಿದೆ. ಅದೇ ರೀತಿ 25 ಅನ್ನುವಂಥದ್ದು 5ರ ವರ್ಗದಿಂದ ಬಂದಿದೆ. ಹಾಗಾದ್ರೆ ಈ 9 3ರ ವರ್ಗ, 25 5ರ ವರ್ಗ ಆದ್ರೆ ಈ 36 ಯಾವ್ದರ ವರ್ಗ ಆಗ್ಬೇಕು? 6ರ ವರ್ಗ ಆಗ್ಬೇಕು. ಹೌದಲ್ಲ? 36 ಅನ್ನುವಂಥದ್ದು ಯಾವ್ದರ ವರ್ಗ? 6ರ ವರ್ಗ. ಇಲ್ಲಿ ಗಮನಿಸಿ, 3 ಆದ ಮೇಲೆ ಮತ್ತೊಂದು ಸಂಖ್ಯೆ ಮಧ್ಯದಲ್ಲಿ ಯಾವ್ದಿದೆ? 4 ಇದೆ. 3 ಅಂತ ಮೇಲೆ 4 ಬಿಟ್ಟು 5 ಸಂಖ್ಯೆಯನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ 3ರ ವರ್ಗ 4 ಬಿಟ್ಟಾದ್ಮೇಲೆ 5ರ ವರ್ಗ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಇಲ್ಲಿ ಈ 36 ಅನ್ನುವಂತ ಅಂಕೆ 6ರ ವರ್ಗ ಆಗಿದೆ. 6 ಆದ ಮೇಲೆ ಮತ್ತೆ ಯಾವ ಅಂಕೆಯನ್ನ ಬಿಡ್ತೀರಾ? 7ನ್ನ ಬಿಡ್ತೀರಾ. ಹಾಗಾದ್ರೆ ಯಾವ್ದನ್ನು ತಗೊಳ್ತೀರಾ? 8ರ ತಗೊಳ್ತೀರಾ. 8ರ ವರ್ಗ ಮಾಡ್ಕೊಳ್ತೀರಾ. ಹಾಗಾದ್ರೆ ಇಲ್ಲಿ 6ರ ವರ್ಗ 36, ಹಾಗಾದ್ರೆ 8ರ ವರ್ಗ ಎಷ್ಟು? 64. ಆದ್ರಿಂದ ಇಲ್ಲಿ ಮೊದಲನೆಯ ಆಪ್ಷನ್ಸ್ ಇದೆಯಲ್ಲ, ಈ 64 ಈ ಏನು ಪ್ರಶ್ನಾರ್ಥಕ ಚಿಹ್ನೆ ಇದೆಯಲ್ಲ, ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರಬೇಕಾದಂತಹ ಒಂದು ಅಂಕೆ ಆಗಿದೆ. ಆದ್ರಿಂದ ಇಲ್ಲಿ ಆನ್ಸರ್ ಯಾವುದು? 64 ಅಥವಾ ಮೊದಲನೆಯ ಏನು ಆಪ್ಷನ್ಸ್ ಇದೆ ಅದು ಸರಿಯಾದ ಉತ್ತರ ಆಗಿದೆ. ಅಂದ್ರೆ ಇಲ್ಲಿ ವರ್ಗ ಸಂಖ್ಯೆಗಳನ್ನ ಆಧಾರವಾಗಿಟ್ಟುಕೊಂಡು ಈ ಪ್ರಶ್ನೆಯನ್ನ ಇಲ್ಲಿ ತಯಾರು ಮಾಡಲಾಗಿದೆ, ಅಥವಾ ಈ ಅನಾಲಿಸಿ ಅಥವಾ ಸಾಮ್ಯತೆಯನ್ನ ಇಲ್ಲಿ ತಯಾರು ಮಾಡಲಾಗಿದೆ. ಆಯ್ತಲ್ಲ? ನೆಕ್ಸ್ಟ್ ಎರಡನೇದಕ್ಕೆ ಹೋಗೋಣ. ಇವಾಗ ಈ ಎರಡನೇ ಇಲ್ಲಿ ಎಷ್ಟಿದೆ? 8 ಇದೆ. ಈ 2 ಮತ್ತು 8ಕ್ಕೂ ಯಾವುದೋ ಒಂದು ಸಂಬಂಧ ಇದೆ. ಹಾಗೆ 216ಕ್ಕೂ ಮತ್ತು ಈ ಪ್ರಶ್ನಾರ್ಥಕ ಚಿಹ್ನೆಗೂ ಯಾವುದೋ ಒಂದು ಸಂಬಂಧ ಇದೆ. ಏನು ಅಂತ ನೋಡೋಣ. ಈಗ 2 ಹಾಗೆ ಇಟ್ಕೊಳ್ತೀನಿ, 2ಅನ್ನು ಘನ ಮಾಡ್ಕೊಳ್ತೀನಿ. 2 ಘನ ಮಾಡಿದ್ರೆ ಏನಾಗುತ್ತೆ? 2 × 2 × 2 ಆಗುತ್ತೆ. ಅಂದ್ರೆ 2ಅನ್ನ 3 ಸಾರಿ ಗುಣಿಸಿದ್ರೆ 8 ಸಿಗುತ್ತೆ. ಅಂದ್ರೆ 2 ಇಷ್ಟು 2 ಕ್ಯೂಬ್ ರೂಪದಲ್ಲಿ ಇದೆ. ಇದು 2 ಮತ್ತು 8 ಯಾವ ಸಂಬಂಧವನ್ನ ಹೊಂದಿದೆ ಅಂದ್ರೆ, ಮೊದಲನೇದು 2, ಅದನ್ನ ಘನ ಮಾಡಿಬಿಟ್ಟು ಅದರ ಮತ್ತೊಂದು ಸಾಮ್ಯತೆಯ ಅಂಕೆಯನ್ನ ಪಡೆಯಲಾಗಿದೆ. ಅನಾಲಿಸಿ ನಂಬರ್ಸ್ ಅನ್ನ ಪಡ್ಕೊಳ್ಳಲಾಗಿದೆ. ಅಂದ್ರೆ 2:2 ಕ್ಯೂಬ್ ಆಯ್ತು. ಹಾಗಾದ್ರೆ 214ಕ್ಕೂ ಇಲ್ಲಿರುವಂತಹ ಪ್ರಶ್ನಾರ್ಥಕ ಚಿಹ್ನೆಗೂ ಇದೇ ರೀತಿಯಾದಂತಹ ಸಂಬಂಧ ಇರಬೇಕು. ಹಾಗಾದ್ರೆ 216 ಯಾವ ಸಂಖ್ಯೆಯ ಘನ ಸಂಖ್ಯೆಯಾಗಿದೆ? ಆಯ್ತಲ್ಲ? ಆದ್ರಿಂದ 216 ಅನ್ನುವಂಥದ್ದು 6 ಅನ್ನುವಂತಹ ಸಂಖ್ಯೆಯ ಘನ ಸಂಖ್ಯೆ ಆಗಿದೆ. ಹಾಗಾದ್ರೆ ಈ 216 ಯಾವ ಸಂಖ್ಯೆಯ ಗಣ? 6 ಅನ್ನುವಂತಹ ಘನ ಸಂಖ್ಯೆ ಆಗಿರೋದ್ರಿಂದ ಇಲ್ಲಿ ಏನ್ ಬರ್ಬೇಕಾಗುತ್ತೆ? 6 ಬರ್ಬೇಕಾಗುತ್ತೆ. ಹಾಗಾದ್ರಿಂದ ಈ ಒಂದೇ ಆಪ್ಷನ್ಸ್ 44, ಎರಡನೇ ಆಪ್ಷನ್ 6, ಮೂರನೇ ಆಪ್ಷನ್ 16, ನಾಲ್ಕನೇ ಆಪ್ಷನ್ ಎಷ್ಟು? 14. ಅದರಿಂದ ಯಾವ್ದು ಸರಿಯಾದ ಉತ್ತರ ಆಗಿದೆ? 6. ಆದ್ರಿಂದ ಎರಡನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನ್ ಟ್ರಿಕ್ಸ್ ಬಳಸಿದ್ರು? ವರ್ಗ ಸಂಖ್ಯೆಯನ್ನ ಬಳಸಿದ್ರು. ಇಲ್ಲಿ ಯಾವ ಟ್ರಿಕ್ಸ್ ಅನ್ನ ಬಳಸಿದ್ದಾರೆ? ಘನ ಸಂಖ್ಯೆಗೆ ಸಂಬಂಧಪಟ್ಟಂತೆ ಬಳಸಿದ್ದಾರೆ. ಸೊ ಇದೇ ರೀತಿಯಲ್ಲಿ ಮುಂದುವರಿತಾ ಹೋಗುತ್ತೆ. ಈಗ ಮೂರನೇ ಉದಾಹರಣೆ ಹೋಗೋಣ. ಮೂರನೇ ಉದಾಹರಣೆ ಏನಂತ ಹೇಳಿದ್ರೆ
ಹಾಗಾದ್ರೆ 2 ಮತ್ತು ಪ್ರಶ್ನಾರ್ಥಕ ಚಿಹ್ನೆಗೆ ಯಾವ ಸಾಮ್ಯತೆ ಇದೆ ಅಂತ ಕೇಳಿದ್ದಾರೆ. ಆ ಉತ್ತರ ಬಂದು 5, 9, 7 ಮತ್ತು 8 ಗಮನಿಸೋಣ. ಇದೆ 1:2ಕ್ಕೆ ಯಾವ ಸಾಮ್ಯತೆ ಇದೆ ಇಲ್ಲಿ ನೋಡಿ. 1 ಆಯ್ತಲ್ಲ, 1 ನಾನು ಇಲ್ಲಿ n ಅಂತ ಇಟ್ಕೊಳ್ತೀನಿ. 1 ಏನಂತ ಇಟ್ಕೊಳ್ತೀನಿ, n ಈಸ್ಟು ಆಯ್ತಲ್ಲ, n ಅನ್ನ ಸ್ಕ್ವೇರ್ ಮಾಡ್ಕೊಳ್ತೀನಿ. n ಅನ್ನ ಸ್ಕ್ವೇರ್ ಮಾಡ್ಕೊಳ್ತೀನಿ. ಅದನ್ನ ನನಗೆ ಎಷ್ಟು ಬೇಕಾಗಿದೆ, ಇಲ್ಲಿ 2 ಬೇಕಾಗಿದೆ, ಅದಕ್ಕೆ 2 ಇಟ್ಕೊಳ್ತೀನಿ. ಇಲ್ಲಿ ಗಮನಿಸಿ, n:2 n² ಫಾರ್ಮುಲಾ ಅಪ್ಲೈ ಆಗುತ್ತಾ ಅಂತ ಚೆಕ್ ಮಾಡ್ತೀನಿ. n ಅಂದ್ರೆ 1 ಈಸ್ಟು 2 ಇಂಟು n ಮೇಲೆ ಏನು ತಗೊಂಡಿದೀವಿ, 1² ಅದರಿಂದ 1:1² ಅಂದ್ರೆಷ್ಟು, 1 2 1 2. ನೋಡಿ ಇದು ಸಾಮ್ಯತೆ ಹೇಗಿದೆ ಅಂತಂದ್ರೆ n:2 n² ರೂಪದಲ್ಲಿದೆ ಇದು. ಹಾಗಾದ್ರೆ ಈ 1:2 ಅನ್ನುವಂಥದ್ದು n:2 n² ರೂಪದಲ್ಲಿ ಇದ್ದರೆ ಈ 2 ಪ್ರಶ್ನಾರ್ಥಕ ಚಿಹ್ನೆಯೂ ಕೂಡ ಇದೇ ರೂಪದಲ್ಲಿ ಇರಬೇಕೀಗ. ಹಾಗಾದ್ರೆ ಇಲ್ಲಿ n ಅನ್ನ ಏನಂತ ಇಟ್ಕೊಳ್ತೀನಿ, n ಅನ್ನ 2 ಅಂತ ಇಟ್ಕೊಳ್ತೀನಿ. ಇದಾಯ್ತು. ಈ ಸಂಬಂಧದಲ್ಲಿ n ಅನ್ನ 2 ಅಂತ ಇಟ್ಕೊಳ್ತೀನಿ. ಹಾಗಾದ್ರೆ 2:2 ಇಲ್ಲಿ n ಅಂತ ಅಂದ್ರೆ ಏನಂತ ಇಟ್ಕೊಳ್ತೀನಿ, 2 n² ಆಗ್ಬೇಕಲ್ಲ. n² ಅಂದ್ರೆ 2² ಮತ್ತೆ ಯಾವ್ದ್ರಿಂದ ಗುಣಿಸ್ಬೇಕಾಗತ್ತೆ, 2 n² ಆಗಿರೋದ್ರಿಂದ 2ರಿಂದ ಗುಣಿಸ್ಬೇಕು. ನೆಕ್ಸ್ಟ್ ಈ ಕಡೆ ಗಮನಿಸಿ, ಇಲ್ಲಿ 2:2 ವರ್ಗ ಎಷ್ಟು, 4 4 8. ಇಲ್ಲಿ ಗಮನಿಸಿ 2:8 ಅಂತ ಬಂತಾ. ಹಾಗಾದ್ರೆ ಇಲ್ಲಿ 2 ಇದ್ರೆ ಇಲ್ಲಿ ಎಷ್ಟು ಇರ್ಬೇಕು, ಇವಾಗ 8 ಇರ್ಬೇಕಾ? ಆಪ್ಷನ್ಸ್ ಅಲ್ಲಿ ಚೆಕ್ ಮಾಡಿ, ಇಲ್ಲಿದೆ. ಅಂದ್ರೆ ಈ ಮೂರನೇ ಉದಾಹರಣೆಯನ್ನು ಏನ್ ಮಾಡಿದಾರೆ ಅವರು, n:2 n² ಅಂತ ಎಡಬದಿಯನ್ನು ಮಾಡ್ಕೊಂಡಿದಾರಲ್ವಾ, ಅದೇ ರೂಪದಲ್ಲಿ ಬಲಬದಿಯೂ ಕೂಡ n:2 n² ರೂಪದಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಂಡ್ರೆ ಉತ್ತರ ಸಿಕ್ಕೋಗುತ್ತೆ. ನೋಡಿ ಹೇಗೆ ಅಂತೇಳಿ, n ಅಂದ್ರೆ 1, 2 n² ಅಂದ್ರೆ 2 × 1², 1² ಅಂದ್ರೆ 1, 2 1 2, 1:2 ಆಯ್ತು. ಅಂದ್ರೆ n:2 n² ಫಾರ್ಮ್ ಆಯ್ತು. ಈಗ ಇಲ್ಲಿ ಬರೋಣ, n ಎಷ್ಟು ಕೊಡೋಣ, 2. ಆಗ 2:2 n² ಇದೇ ಫಾರ್ಮುಲಾ ಕರೆಕ್ಟ್ ಆಗಿದೆ ನೋಡಿ. 2 n ಅಂದ್ರೆ 2 ಇಷ್ಟು 2 n ಅಂದ್ರೆ 2 ಸ್ಕ್ವೇರ್, 2 ಸ್ಕ್ವೇರ್ ಅಂದ್ರೆ 4 4 2 8. ಸೊ ಹಾಗಾದ್ರೆ 2:8 2:8 ಅಂತ ಅಂದ್ರೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಜಾಗದಲ್ಲಿ ಏನಿರ್ಬೇಕು ಇವಾಗ, ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಈಗ 4ನೇ ಉದಾಹರಣೆ. ಈ 4ನೇ ಉದಾಹರಣೆಯಲ್ಲಿ ಗಮನಿಸಿ, ಇಲ್ಲಿ ಎಷ್ಟಿದೆ, 0.16 ಇದೆ, ಇಲ್ಲಿ 0.8 ಇದೆ, 0.64 ಅಂತ ಇದೆ. ಹಾಗಾದ್ರೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಜಾಗದಲ್ಲಿ ಏನಿರಬೇಕು ಅಂತ ಕೇಳಿದ್ರೆ ಗಮನಿಸೋಣ. ಉತ್ತರ 0.2 0.32 0.4 0.2 ಅಂತ ಇದೆ. ಗಮನಿಸಿ, ಇದನ್ನು ಬಿಟ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ, 0 ಪಾಯಿಂಟ್ ಬಿಟ್ಬಿಟ್ರೆ ಏನ್ ಅನಿಸ್ತಾ ಇದೆ, 16 ಯಾವ ಸಂಖ್ಯೆ ವರ್ಗ ಸಂಖ್ಯೆ, ಯಾವ ಸಂಖ್ಯೆ ವರ್ಗ ಸಂಖ್ಯೆ, 16 4 ಅನ್ನುವಂತ ಸಂಖ್ಯೆ ವರ್ಗ ಸಂಖ್ಯೆ, 4 4 16. ಹಾಗಾದ್ರೆ ಇಲ್ಲಿ ಬರ್ತೀನಿ, 64 ಯಾವ ಸಂಖ್ಯೆ ವರ್ಗ ಸಂಖ್ಯೆ, 8ರ ವರ್ಗ ಸಂಖ್ಯೆ. ಅಂದ್ರೆ 8ರ ವರ್ಗ ಸಂಖ್ಯೆ 64 ಆಯ್ತಾ. ಹಾಗಾದ್ರೆ 0.8ರ ವರ್ಗ ಸಂಖ್ಯೆ ಏನು, 0.64. 0.8 × 0.8 ಹಾಕೊಂಡು ಗುಣಿಸಿದ್ರೆ 0.64 ಸಿಗುತ್ತೆ. ಅದು 8ರ ವರ್ಗ 64. ಹಾಗಾದ್ರೆ 0.64 ಯಾವ ಸಂಖ್ಯೆ ವರ್ಗ ಸಂಖ್ಯೆ, 4ರ ವರ್ಗ ಸಂಖ್ಯೆ, 4 ಸಂಖ್ಯೆ ವರ್ಗ ಸಂಖ್ಯೆ ಆಗಿರೋದ್ರಿಂದ ಹಾಗಾದ್ರೆ ಏನ್ ಬರ್ಬೇಕೀಗ, 0.4. ಕೆಲವೊಂದು ಲೆಕ್ಕಕ್ಕೆ ಲೆಕ್ಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಆಯ್ತಲ್ಲ. ಇಲ್ಲಿ ನೋಡಿ 0.16 ಅನ್ನುವಂಥದ್ದು 4ರ ವರ್ಗ ಸಂಖ್ಯೆ ಆಗಿದೆ, ಅದರಿಂದ 0.4 ಅನ್ನುವಂಥ ಸಂಖ್ಯೆಯ ವರ್ಗ ಸಂಖ್ಯೆ ಆಗಿರ್ತದೆ. ಆದ್ರಿಂದ ಆನ್ಸರ್ಸೇನು 3ನೇ ಆಪ್ಷನ್ಸ್ ಸರಿಯಾದ ಉತ್ತರ. ಈಗ ಮುಂದುವರೆದು ಈಗ 5ನೇ ಕ್ವಶನ್ಸ್ ಹೋಗೋಣ. 5ನೇ ಕ್ವಶನ್ಸ್ ಅಲ್ಲಿ 1/2 1/8 ಆಯ್ತಲ್ಲ. ಇದು ಸಾಮ್ಯತೆ ಹೀಗಿದೆ. ಹಾಗಾದ್ರೆ 2/3 ಇಷ್ಟು ಪ್ರಶ್ನಾರ್ಥಕ ಚಿಹ್ನೆ. ಅಂದ್ರೆ 1 ಮತ್ತು 1/2 ಇಂಟು 1/2 ಮತ್ತು 1/8
ಏನ್ ಸಂಬಂಧ ಇದೆಯೋ ಅದೇ ಸಂಬಂಧ 2/3 ಮತ್ತು ಪ್ರಶ್ನಾರ್ಥಕ ಚಿಹ್ನೆ ಜಾಗಕ್ಕೂ ಕೂಡ ಅದೇ ಸಂಬಂಧ ಅಥವಾ ಸಾಮ್ಯತೆ ಇರಬೇಕಾಗುತ್ತೆ. ಹೇಗೆ ಯೋಚನೆ ಮಾಡೋಣ ಇದನ್ನ ನೋಡಿ, ಬಿಟ್ಕೊಡಿ. ಈಗ ಯೋಚನೆ ಮಾಡಿ, ಎರಡು ಇದೆಯಲ್ಲ, ಎರಡರ ಉದ್ದ ಎಷ್ಟು? 2ರ ಘನ ಎಷ್ಟು? ಹಾಗಾದ್ರೆ 2ರ ಘನದ ರೂಪದಲ್ಲಿ ಇದೆ ಇದು 2 ಮತ್ತು 2ರ ಘನ. ಹಾಗಾದ್ರೆ 1/2 1/8 ಇದೆಯಲ್ಲ, ಇದು ನೋಡ್ಲಿಕ್ಕೆ ಏನ್ ಕಾಣಿಸ್ತಾ ಇದೆ ಅಂದ್ರೆ 1/n ಹೋಲ್ ಕ್ಯೂಬ್ ರೂಪದಲ್ಲಿ ಇದೆ. 1/n ಹೋಲ್ ಕ್ಯೂಬ್, n ಅಂದ್ರೆ 2, n ಅಂದ್ರೆ 2. ಸೊ ಅದರಿಂದ 1/3 ಹೋಲ್ ಕ್ಯೂಬ್, ಸಾರಿ 1/2 ಹೋಲ್ ಕ್ಯೂಬ್. 1/2 ಹೋಲ್ ಕ್ಯೂಬ್ ಅಂದ್ರೆ 1 ಕ್ಯೂಬ್ ಅಂದ್ರೆ 1, 2 ಕ್ಯೂಬ್ ಅಂದ್ರೆ 8. 1/2 ನ ಘನ ಮಾಡಿದ್ರೆ ಏನ್ ಸಿಕ್ತು? 1/8 ಸಿಕ್ತು. ಹಾಗಾದ್ರೆ 1/2 1/8 ಗೆ ಈ ರೀತಿ ಸಂಬಂಧ ಇರೋದಾದ್ರೆ ಇದಕ್ಕೂ ಅದೇ ಸಂಬಂಧ ಇರ್ಬೇಕಲ್ವಾ? ಹಾಗಾದ್ರೆ ಏನಾಗ್ತದೆ? 2/3 ಹೋಲ್ ಕ್ಯೂಬ್ ಮಾಡ್ಕೊಂಡ್ರೆ ಆಯ್ತದೆ. 2/3 ಹೋಲ್ ಕ್ಯೂಬ್ ಅಂದ್ರೆ ಏನು? 2 ಕ್ಯೂಬ್ ಅಂದ್ರೆ 8, 3 ಕ್ಯೂಬ್ ಅಂದ್ರೆ 27. ನೋಡಿ 2 ಕ್ಯೂಬ್ ಅಂತಂದ್ರೆ 2 × 2 × 2 2 2 4 4 2 8, 2 4 4 4 8, 3 3 3 ಅಂದ್ರೆ 3 3 9 9 27. ಸೊ ಅಂದ್ರೆ 2/3 ರ ಘನ 8/27. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಈಗ? ಮೂರನೇ ಆಪ್ಷನ್, ಅಂದ್ರೆ 8/27 ಸರಿಯಾದ ಉತ್ತರ. ಈಗ 5ನೇ ಕ್ವೆಶ್ಚನ್ ಗೊತ್ತಾಯ್ತಲ್ಲ? ಅಂದ್ರೆ ಇಲ್ಲಿ ಯೋಚನೆ ಮಾಡಬೇಕು, ಸಿಂಪಲ್ ಆಗಿರ್ತದೆ, ಆದ್ರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡಿದಾಗ ಏನಾದ್ರೂ ಒಂದು ಆಲೋಚನೆ ಹೊಳೆಯುತ್ತೆ. ಹಾಗಾಯ್ತಾ? ನೆಕ್ಸ್ಟ್ ಹೋಗೋಣ. ಇಲ್ಲಿ ಏನಿದೆ ಅಂತ ನೋಡೋಣ. ಇಲ್ಲಿ ಒಂದು 1/2 ಇದೆ, ಮಿಶ್ರ ಭಿನ್ನರಾಶಿಯ ರೂಪದಲ್ಲಿ ಸಂಖ್ಯೆ ಇದೆ. ಇದನ್ನು ಶುದ್ಧ ಭಿನ್ನರಾಶಿ ರೂಪಕ್ಕೆ ಬದಲಾವಣೆ ಮಾಡ್ಕೊಳ್ಳೋಣ. 2 ಸರಿ, 2 1 2 + 1 3/2. ಸೊ ಅದಕ್ಕೆ 1/2 ಅಂದ್ರೆ ಅರ್ಥ ಏನು? 3/2. ಇಲ್ಲಿ 3/2 ಇದೆ ಅಥವಾ 1.5 ಇದೆ ಅಂತ ಆಯ್ತು. 1.5 ಅಂದ್ರೆ ಒಂದೇ, 3/2 ಅಂದ್ರೆ ಒಂದು. ಈಗ ಇದು ಇದಕ್ಕೆ ಈ ರೀತಿ ಸಂಬಂಧ ಹೊಂದಿದೆ. ಹಾಗಾದ್ರೆ 3 1/3 ಇದಕ್ಕೆ ಯಾವ ಸಂಬಂಧ ಹೊಂದಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಹೇಗೆ ಮಾಡ್ಕೊಂಡು ಇಲ್ಲೂ ಹಂಗೆ ಮಾಡ್ಕೊಳ್ಳೋಣ. 3 3 9 9 + 1 10 10/3 3 3 9 9 + 1 10 10/3 ಆಯ್ತು. ಇಲ್ಲಿ 2 2 2 + 1 3 3/2. ಈಗ ಯೋಚನೆ ಮಾಡೋಣ. ಇಲ್ಲಿ 3/2 ಇದೆ, ಇಲ್ಲಿ 27/8 ಇದೆ. ಹಾಗಾದ್ರೆ ಇದಕ್ಕೂ ಏನ್ ಸಾಮ್ಯತೆ ಇದೆ, ಅನಾಲಜಿ ಇದೆ ಅಂತ ಯೋಚನೆ ಮಾಡೋಣ. ಇಲ್ಲಿ ಗಮನಿಸಿ, 3 ಘನ ಮಾಡಿದ್ರೆ 27 ಸಿಗುತ್ತೆ. ಹಾಗಾದ್ರೆ 2 ಘನ ಮಾಡಿದ್ರೆ 8 ಸಿಗುತ್ತೆ. ಸೊ ಅದರಿಂದ ಇದೇನ್ ಮಾಡ್ಕೊಳ್ಳೋಣ, ಇವಾಗ ಘನ ಮಾಡ್ಕೊಂಡ್ರೆ ಉತ್ತರ ಸಿಕ್ಕೋಗುತ್ತೆ. 3ರ ಘನ 27, 2ರ ಘನ 8. ಹಾಗಾದ್ರೆ ಈ ರೀತಿ ಒಂದು ಸಾಮ್ಯತೆಯನ್ನ ಇವೆರಡು ಹೊಂದಿದೆ ಅಂದ್ಮೇಲೆ ಇದಕ್ಕೂ ಕೂಡ ಅದೇ ಸಾಮ್ಯತೆಯನ್ನ ಹೊಂದಿರ್ಬೇಕಲ್ವಾ? ಸೊ ನೋಡೋಣ. ಈಗ 3 3 9 + 1 10/3 ಅಂದ್ರೆ ಇದಕ್ಕೆ ಏನ್ ಮಾಡ್ಕೊಳ್ಳೋಣ, ಇವಾಗ ಘನ ಮಾಡ್ಕೊಳ್ಳೋಣ. 10 ಕ್ಯೂಬ್ ಅಂದ್ರೆ 10 × 10 × 10 10 100 100 1000 ಬೈ 3 × 3 × 3 3 ಕ್ಯೂಬ್ ತಾನೇ ಇರೋದಲ್ಲಿ. 3 × 3 × 3 3 3 9 9 27. ಸೊ ಹಾಗಾದ್ರೆ 1000/27. 1000/27 ಎಲ್ಲೈತೆ? ಆಯ್ತಲ್ಲ? ಸೊ ಈಗ ನೋಡಿದ್ವಿ, ಈ ಅನಾಲಜಿನಲ್ಲಿ ನಾವು 6 ಉದಾಹರಣೆಗಳನ್ನ ತೆಗೆದುಕೊಂಡಿದ್ದೀವಿ. ಈ 6 ಉದಾಹರಣೆಗಳಲ್ಲಿ ಇಲ್ಲ ವರ್ಗ ಬರ್ತಾ ಇದೆ, ಇಲ್ಲ ಘನ ಬರ್ತಾ ಇದೆ. ಸೊ ನಿಮ್ಮ ಲೆವೆಲ್ಗೆ ವರ್ಗ ಮತ್ತು ಘನ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತ ಹೆಚ್ಚೆಚ್ಚು ಉದಾಹರಣೆಗಳನ್ನ ನಿಮಗೆ ಕೊಟ್ಟಿರ್ತಾರೆ. ಸ್ವಲ್ಪ ಸ್ಮಾಲ್ ಟ್ರಿಕ್ಸ್ ಇರ್ತದೆ, ಆಲೋಚನೆ ಇರ್ತದೆ. ಅದನ್ನು ಮಾಡಿದ್ರೆ ನಿಮ್ಗೆ ಇದು ಕ್ಲಿಯರ್ ಆಗುತ್ತೆ. ಆಯ್ತಲ್ಲ?